ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಳ್ಳೆಯ ಜನರೇ ಏಕೆ ಯಾವಾಗಲೂ ನೋವನ್ನು ಅನುಭವಿಸುತ್ತಾರೆ? ಪಾರ್ಥನ ಈ ಪ್ರಶ್ನೆಗೆ ಶ್ರೀಕೃಷ್ಣನು ಕಥೆಯ ಮೂಲಕ ನೀಡಿದ ಉತ್ತರ ಹೀಗಿದೆ. ಆದುದೆಲ್ಲ ಒಳ್ಳೆಯದಕ್ಕಾಗಿ, ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿ, ಇನ್ನು ಮುಂದೆ ಆಗಲಿರುವುದು ಒಳ್ಳೆಯದಕ್ಕೆ. ಕಳೆದುಕೊಂಡದ್ದನ್ನ ನೆನೆದು ದುಃಖಿಸುವುದು ಏಕೆ? ಕಳೆದುಕೊಂಡಿದ್ದನ್ನು ಯಾವುದಾದರೂ ನೀವು ತಂದಿರುವುದು, ನಾಶವಾದುದು ಯಾವುದಾದರೂ ನೀವು ಸೃಷ್ಟಿ ಮಾಡಿರುವುದು. ನೀವು ಪಡೆದಿದ್ದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು, ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು. ಇಂದು ನಿಮಗಿರುವುದೆಲ್ಲ ನಿನ್ನೆ ಬೇರೆ ಯಾರದ್ದೋ ಆಗಿತ್ತು, ನಾಳೆ ಅದು ಮತ್ತೆ ಯಾರದ್ದೋ ಆಗುವುದು. ಪರಿವರ್ತನೆ ಜಗತ್ತಿನ ನಿಯಮವಾಗಿದೆ. ಒಳ್ಳೆಯ ಜನರು ನೋವನ್ನು ಅನುಭವಿಸುತ್ತಾರೆ. ಅದೇ ಕೆಟ್ಟ ಕೆಲಸಗಳನ್ನು ಮಾಡುವವರು ಸಂತೋಷದಿಂದಲೇ ಇರುತ್ತಾರೆ ಎಂಬುದು ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುವ ವಿಷಯ. ಆದರೆ ಹಾಗೆ ಏಕೆ ಅನಿಸುತ್ತದೆ? ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣನ ಉತ್ತರ ಹೀಗಿದೆ. ಮಾಧವನು ಪಾರ್ಥನಿಗೆ ಹೇಳಿದ ಈ ಕಥೆಯನ್ನ ಕೇಳಿ. ಒಂದು ದಿನ ಅರ್ಜುನನು ಶ್ರೀಕೃಷ್ಣನ ಬಳಿಗೆ ಬಂದು, ಹೇ ಮಾಧವ, ನನ್ನಲ್ಲಿ ಕೆಲವು ಪ್ರಶ್ನೆಗಳು ಇವೆ, ಅದಕ್ಕೆ ನೀವು ಮಾತ್ರ ಉತ್ತರಿಸಬಹುದು. ನನ್ನಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತಿರುವ ಈ ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರವನ್ನು ತಿಳಿಸಿ ಎಂದು ಕೇಳಿದನು. ಒಳ್ಳೆಯ ಜನರು ಯಾವಾಗಲೂ ಏಕೆ ನೋವನ್ನು ಅನುಭವಿಸುತ್ತಾರೆ? ಆಗ ಕೃಷ್ಣನು ಅರ್ಜುನನಿಗೆ, ನಿನ್ನ ಈ ಪ್ರಶ್ನೆಗೆ ನಾನು ಒಂದು ಕಥೆಯ ಮೂಲಕ ನಿನಗೆ ವಿವರಿಸುತ್ತೇನೆ ಎಂದು ಹೇಳಿದನು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಕಥೆ ಹೀಗಿದೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಇಬ್ಬರು ವಾಸಿಸುತ್ತಿದ್ದರು. ಅವರಲ್ಲಿ ಒಬ್ಬನು ಉದ್ಯಮಿ, ಮತ್ತೊಬ್ಬ ಕಳ್ಳ. ಉದ್ಯಮಿಯು ಪ್ರತಿದಿನ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದನು. ಪ್ರತಿದಿನ ಬಡವರಿಗೆ ಆಹಾರವನ್ನು ನೀಡುತ್ತಿದ್ದನು. ಜೊತೆಗೆ ಸಾಕಷ್ಟು ಹಣವನ್ನು ಕಾಣಿಕೆ ದಾನವಾಗಿ ನೀಡುತ್ತಿದ್ದನು. ಹೀಗಾಗಿ ಕಳ್ಳರು ದೇವಸ್ಥಾನಕ್ಕೆ ಹೋದರೂ ಕಾಣಿಕೆ ಹಣವನ್ನು ಕದಿಯುತ್ತಿದ್ದರು. ಒಮ್ಮೆ ಆ ಊರಿನಲ್ಲಿ ಭಾರೀ ಮಳೆ ಆಯಿತು. ಮಳೆಯಿಂದಾಗಿ ಅಂದು ದೇವಸ್ಥಾನದಲ್ಲಿ ಅರ್ಚಕನನ್ನು ಬಿಟ್ಟರೆ ಯಾರೂ ಇರಲಿಲ್ಲ. ಮಳೆ ಬರುತ್ತಿರುವುದನ್ನು ಕಂಡು ಸಹ ಕಳ್ಳನೊಬ್ಬ ದೇವಸ್ಥಾನ ತಲುಪಿದನು. ಸ್ವಲ್ಪ ಸಮಯದ ನಂತರ ಅರ್ಚಕನು ಹೋದ. ಕಳ್ಳನು ದೇವಾಲಯದ ಎಲ್ಲ ಹಣವನ್ನು ಕದ್ದನು. ಮಳೆ ನಿಂತ ನಂತರ ಉದ್ಯಮಿಯೂ ಕೂಡ ದೇವಸ್ಥಾನಕ್ಕೆ ಹೋದನು. ಅದಾಗಲೇ ದೇವಸ್ಥಾನದಲ್ಲಿ ಕಳ್ಳತನ ನಡೆದು ಹೋಗಿತ್ತು. ಆದರೆ ದುರಾದೃಷ್ಟವಶಾತ್ ದೇವಸ್ಥಾನದ ಅರ್ಚಕರು ಆ ಉದ್ಯಮಿಯನ್ನೇ ಕಳ್ಳನೆಂದು ಭಾವಿಸಿದರು. ಕಳ್ಳ ಕಳ್ಳ ಎಂದು ಕೂಗುತ್ತಾ ಜನರನ್ನು ಕರೆಯತೊಡಗಿದರು. ಅದನ್ನು ಕೇಳಿ ಸುತ್ತಮುತ್ತಲಿನ ಜನರು ದೇವಸ್ಥಾನಕ್ಕೆ ಧಾವಿಸಿ ಬಂದರು. ಎಲ್ಲರೂ ಒಳ್ಳೆಯ ಉದ್ಯಮಿಯನ್ನೇ ಕಳ್ಳ ಎಂದು ಕರೆಯತೊಡಗಿದರು. ಇದನ್ನು ನೋಡಿದ ಉದ್ಯಮಿಗೆ ಆಶ್ಚರ್ಯವಾಯಿತು. ನಂತರ ಹೇಗೋ ದೇವಸ್ಥಾನದಿಂದ ಉದ್ಯಮಿಯು ಹೊರಗಡೆ ಬಂದನು. ಅಲ್ಲಿಂದ ತನ್ನ ಗಾಡಿಯನ್ನು ಏರಿ ಹೊರಟನು. ದಾರಿ ಮಧ್ಯದಲ್ಲಿ ಗಾಡಿ ಅಪಘಾತವಾಗಿ ಉದ್ಯಮಿ ಗಾಯಗೊಂಡನು. ಮನೆಗೆ ಬಂದ ಮೇಲೆ ಅವನು ಯೋಚಿಸತೊಡಗಿದನು. ನಾನು ಪ್ರತಿನಿತ್ಯ ಪೂಜೆ ಮಾಡುತ್ತೇನೆ ಮತ್ತು ಬಡವರಿಗೆ ದಾನ ಮಾಡುತ್ತೇನೆ, ಆದರೂ ನನಗೆ ಏಕೆ ಹೀಗಾಯಿತು ಎಂದು ದುಃಖಿತನಾದನು. ಕೆಲವು ದಿನಗಳ ನಂತರ ಕಳ್ಳ ಮತ್ತು ವ್ಯಾಪಾರಿ ಇಬ್ಬರೂ ಸತ್ತರು. ಮರಣಾನಂತರ ಇಬ್ಬರು ಯಮರಾಜನ ಬಳಿ ತಲುಪಿದರು. ಎದುರಿಗಿದ್ದ ಕಳ್ಳನನ್ನು ಕಂಡು ವ್ಯಾಪಾರಿಯು ಯಮನನ್ನು ಕೇಳಿದರು, ಹೇ ಯಮರಾಜನೇ, ನಾನು ನನ್ನ ಜೀವನದುದ್ದಕ್ಕೂ ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದೇನೆ, ಆದರೂ ನನಗೆ ಅವಮಾನವಾಯಿತು. ದಾನ ಮಾಡಿದ ನಂತರವೂ ಜೀವನ ಪೂರ್ತಿ ಕಳ್ಳನೆನಿಸಿಕೊಂಡು ದುಃಖದಿಂದ ನರಳಬೇಕಾಯಿತು. ಆದರೆ ಈ ಪಾಪಿ ಕಳ್ಳನು ಜೀವನದುದ್ದಕ್ಕೂ ಕಳ್ಳತನ ಮಾಡಿಕೊಂಡು ಸಂತೋಷವಾಗಿಯೇ ಇದ್ದನು. ಆಗ ಯಮರಾಜನು ಹೇಳಿದನು, ಓ ಮಗನೇ, ನೀನು ತಪ್ಪಾಗಿ ಯೋಚಿಸುತ್ತಿರುವೆ. ನಿನ್ನ ಗಾಡಿ ಅಪಘಾತವಾದ ದಿನ ನಿನ್ನ ಜೀವನದ ಕೊನೆಯ ದಿನವಾಗಿತ್ತು. ಆದರೆ ನೀನು ಮಾಡಿದ ಒಳ್ಳೆಯ ಕರ್ಮಗಳಿಂದ ಅಂದು ನೀನು ಉಳಿದುಕೊಂಡೆ. ಈ ಪಾಪಿ ಕಳ್ಳನ ಜಾತಕದಲ್ಲಿ ರಾಜಯೋಗ ಬರೆದಿದ್ದರೂ
ದುಷ್ಕೃತ್ಯಗಳಿಂದ ಅವನಿಗೆ ಅದು ಸಿಗಲಿಲ್ಲ. ಕೇವಲ ಕಳ್ಳತನದ ಹಣದಿಂದ ಬಂದ ಸಂತೋಷವನ್ನಷ್ಟೇ ಅವನು ಅನುಭವಿಸಿದನು. ಆದರೆ ನೀನು ನಿನ್ನದಲ್ಲದ ತಪ್ಪಿಗೆ ನೋವನ್ನು ಅನುಭವಿಸಿದರೂ ನಿನ್ನ ಜೀವ ಉಳಿದುಕೊಂಡಿತ್ತು. ನಂತರ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ನೋಡಿದೆಯಾ ಪಾರ್ಥ, ಒಳ್ಳೆಯ ಕಾರ್ಯಗಳನ್ನು ಮಾಡುವವನು ಏಕೆ ನೋವನ್ನು ಅನುಭವಿಸುತ್ತಾನೆ ಎಂಬುದು ಈಗ ನಿನಗೆ ಅರ್ಥವಾಗುತ್ತದೆ. ಏಕೆಂದರೆ ಪ್ರತಿಯೊಬ್ಬರೂ ಅವರವರ ಕರ್ಮದ ಫಲವನ್ನು ಬೇರೆ ಬೇರೆಯಾಗಿಯೇ ಅನುಭವಿಸಬೇಕಾಗುತ್ತದೆ. ಎಲ್ಲ ಕರ್ಮಗಳಿಗೂ ಒಂದೇ ರೀತಿಯ ಫಲ ದೊರೆಯುವುದಿಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮ ವಿವರಿಸುತ್ತಾನೆ. ನಿಮ್ಮ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲದೆ ಹೋದರೆ ಧರ್ಮ ಸೋಲುತ್ತದೆ, ಅಧರ್ಮ ಗೆಲ್ಲುತ್ತದೆ. ಆದರೆ ಯಾವಾಗಲೂ ಅಷ್ಟೇ, ಅಧರ್ಮಿಗಳನ್ನು ಉಳಿಸಲಾಗುವುದಿಲ್ಲ, ಅವರನ್ನು ಸರ್ವನಾಶ ಮಾಡಲೇಬೇಕು. ಕನ್ನಡಿ ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ. ಜ್ಞಾನ ಭಯಪಡುವುದನ್ನು ತಡೆಯುತ್ತದೆ. ಸತ್ಯ ನಿಶಕ್ತನಾಗುವುದನ್ನು ತಡೆಯುತ್ತದೆ. ಪ್ರೇಮ ದ್ವೇಷಿಸುವುದನ್ನು ಮರೆಸುತ್ತದೆ. ವಿಶ್ವಾಸ ದುಃಖವನ್ನು ದೂರ ಮಾಡುತ್ತದೆ. ಹೇಗೆ ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದೇ ಇರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ನೀನು ಏನನ್ನೇ ಹೇಳಿದರೂ ತಿಳಿದುಕೊಳ್ಳಲು ತಯಾರಾಗಿದ್ದೇನೆ ಎನ್ನುವ ಧರ್ಮರಾಯನಿದ್ದ. ಮಹಾಜ್ಞಾನಿಯಾದ ಭೀಮಸೇನನೂ ಇದ್ದ. ಭವಿಷ್ಯದ ಜ್ಞಾನವಿದ್ದ ನಕುಲನೂ ಇದ್ದ. ಸಮಚಿತ್ತನಾದ ಸಹದೇವನೂ ಇದ್ದ. ಆದರೂ ಕೃಷ್ಣ ಪರಮಾತ್ಮನ ಆಯ್ಕೆ ಅರ್ಜುನನೇ ಏಕಾದ. ನಿಮಗೆ ನಂಬಿಕೆ ದ್ರೋಹ ಮಾಡಿ ಮೋಸ ಅನ್ಯಾಯಗಳಿಂದ ವಂಚಿಸಿ ಅವಮಾನಗಳೆಂಬ ಪೆಟ್ಟುಗಳನ್ನು ನೀಡಿ ನಿಮ್ಮನ್ನು ಬಿಟ್ಟು ಹೋದವರ ಮುಂದೆ ನೀವು ಎಂದಿಗೂ ಕುಗ್ಗಬಾರದು. ಅವರ ಬದಲು ಅವರ ಮುಂದೆಯೇ ಬೆಲೆ ಬಾಳುವ ವಜ್ರದಂತೆ ಬದುಕಿ ತೋರಿಸಬೇಕು. ಕೆಲವರು ಮಾತಿನಿಂದ ಚುಚ್ಚಿ ನೋವು ಮಾಡಿದರೆ ಇನ್ನೂ ಕೆಲವರು ಮೌನದಿಂದ ಚುಚ್ಚದೆಯೇ ನೋವು ಮಾಡುತ್ತಾರೆ. ಇತರರ ಬದುಕು ಚೆನ್ನಾಗಿದೆ, ಅವರು ನೆಮ್ಮದಿಯಿಂದ ಸಂತೋಷವಾಗಿ ಇದ್ದಾರೆ ಅಂದುಕೊಂಡೇ ಇರುತ್ತೇವೆ. ಆದರೆ ನಾವು ಕೂಡ ಬೇರೆಯವರ ಪಾಲಿಗೆ ಬೇರೆಯವರೇ ಎಂಬುದನ್ನು ಮರೆತೇ ಬಿಡುತ್ತೇವೆ. ಅವರು ಕೂಡ ನಮ್ಮಂತೆಯೇ ಯೋಚಿಸಬಹುದಲ್ಲವೇ? ನಿಮ್ಮ ಒಂದು ಸಣ್ಣ ನಗುವನ್ನು ನೋಡಿ ಅವರು ಎಷ್ಟು ಚೆನ್ನಾಗಿದ್ದಾರೆ, ಅವರಿಗೆ ಯಾವುದೇ ನೋವಿಲ್ಲ ಎಂದು ಅಂದುಕೊಳ್ಳಲೂಬಹುದು ಅಲ್ಲವೇ? ಅದಕ್ಕೆ ಬದುಕಿನ ವಾಸ್ತವದಲ್ಲಿ ಜೀವಿಸಬೇಕು. ಇಲ್ಲವಾದಲ್ಲಿ ಏನನ್ನೇ ನೋಡಿದರೂ ಏನನ್ನೇ ಕೇಳಿದರೂ ಅವು ನಮಗೆ ಸಮಸ್ಯೆಗಳಾಗಿಯೇ ಕಾಡುತ್ತದೆ. ಭಗವಂತನ ಕೈಯಲ್ಲಿ ಎಲ್ಲವೂ ಇರುತ್ತದೆ, ಆದರೆ ಭಗವಂತ ಸುಮ್ಮನೆ ಇರುತ್ತಾನೆ. ಆದರೆ ಇಲ್ಲಿ ವಿಪರ್ಯಾಸ ಹೇಗಿದೆ ನೋಡಿ. ಮನುಷ್ಯನ ಕೈಯಲ್ಲಿ ಏನೂ ಇರುವುದಿಲ್ಲ, ಆದರೂ ಎಲ್ಲವೂ ಇದೆ ಎನ್ನುವ ಅಹಂಕಾರದ ಭ್ರಮೆಯಲ್ಲಿರುತ್ತಾನೆ. ಆದರೆ ಭಗವಂತನ ಆಟವನ್ನು ಅವನೇನು ಬಲ್ಲ. ಅವನ ಅಹಂಕಾರದ ಜೊತೆಗೆ ಅವನನ್ನೇ ಇಲ್ಲವಾಗಿಸಿ ಬಿಡುತ್ತಾನೆ. ಅದೇ ಭಗವಂತನಿಗೆ ಇರುವ ಶಕ್ತಿ. ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ, ಸಂದೇಶಗಳಿಗೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.